ನರಸಿಂಹಲು ಅಂದ್ಬಿಟ್ಟು ನನ್ನ ಆಂಧ್ರಗೆ ಸೇರಿಸ್ಬಿಟ್ರೆ ಅವ್ರನ್ನ. ಯಾಕಂದ್ರೆ ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ, ದಯವಿಟ್ಟು ಏನು ಅನ್ಕೋಬೇಡಿ. ನರಸಿಂಹಲು ಅಂದ್ಬಿಟ್ಟು ಆಂಧ್ರಗೆ ಸೇರಿಸ್ಬಿಟ್ರು ನನ್ನ. ನಾನು ಕನ್ನಡದ ಹುಡುಗನೇ, ಕನ್ನಡದಲ್ಲೇ ಬದುಕಿದ್ದೀನಿ, ಇಲ್ಲೇ ಬೆಳಿತೀನಿ, ಇಲ್ಲೇ ಮುಂದುವರಿತೀನಿ ಕೂಡ. ನಿಜವಾಗ್ಲೂ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಚುಲಿ ದುನಿಯಾ ವಿಜಯ್ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು. ನನ್ನ ಮತ್ತು ನನ್ನ ಆತ್ಮೀಯತೆಯಿಂದ, ನನ್ನ ಚಿತ್ರತಂಡದಿಂದ. ಯಾಕಂದರೆ ಅವರ ಸರಳತೆ ತುಂಬ ನನಗಿಷ್ಟ ಆಗಿತ್ತು ಈ ಸಿನಿಮಾದಲ್ಲಿ. ಅವ್ರ ಜೊತೆ ನಾನು ಫಸ್ಟು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ಅವ್ರ ಸರಳತೆ ಫಸ್ಟ್ ಟೈಮ್ ನಾನು ಈ ಸಿನಿಮಾ ಮಾಡ್ತಾಯಿದ್ದೀನಿ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಆ ಸರಳತೆ ಫಸ್ಟ್ ಡೇ ಏನು ನೋಡಿದ್ನೋ ಇವತ್ತಿನವರೆಗೂ ನಾನು ಅದನ್ನೇ ಕ್ಯಾರಿ ಓವರ್ ನೋಡ್ತಾ ಇದ್ದೀನಿ. ಅದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಏಳು ಬೀಳುಗಳು ಕಲಾವಿದರಾದವ್ರು ನೋಡಿರ್ತಾರೆ. ಅವರು ಒಂದೊಂದು ಬದಲಾವಣೆಗಳಲ್ಲೂ ಒಂದೊಂದು ಸ್ಟೇಟಸಲ್ಲಿ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ನೋಡಿದಂಥದ್ದು ಪ್ರತಿಯೊಂದನ್ನು ನಾನು ಅವ್ರನ್ನ ಅದನ್ನೆಲ್ಲರೂ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ, ಎಲ್ಲ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ. ಜೊತೆಗೆ ನಮ್ಮ ಜಡೇಶ್ ಸರ್ ವಿಶೇಷವಾಗಿ ಅವ್ರಿಗೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಪ್ರೀವಿಯಸ್ ಸಿನಿಮಾ ಮಾಡಿದಂಥದ್ದು ವ್ಯಕ್ತಿನ ಏನು ನೋಡಿದೆ, ಇವತ್ತಿನವರೆಗೂ ಅದೇ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದಂತೂ ತುಂಬ ಸಂತೋಷ ವಿಚಾರ. ಜೊತೆಗೆ ಅವರು ಮಣ್ಣಿನ ಸೊಗಡು, ಮಾಸ್ತಿ ಸರ್ ಹೇಳ್ದಂಗೆ ಮಣ್ಣಿನ ಸೊಗಡು ಅವ್ರಿಗೆ ತುಂಬ ಅಂಟ್ಕೊಂಡು ಬಂದಂಥ ಒಂದು ನಾಡಿ ಅಂತ ಹೇಳ್ಬೋದು. ಆ ಕೊಕ್ಕೋ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅವ್ರು ಮಾಡಿದಂಥ ಒಂದು ಸಿನಿಮಾ ನಿಜವಾಗ್ಲೂ ಇವತ್ತಿಗೂ ನೋಡಿದ್ರು ಕೂಡ ಅದು ತುಂಬ ಅಚೀವ್ಮೆಂಟ್ ಮಾಡೋವಂಥ ಒಂದು ಸಿನಿಮಾನೇ ಅದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಸಾಕಷ್ಟು ಪ್ರಚಾರ ಮಾಡಿದ್ರೆ ಅದು ಬೇರೆ ರೀತಿ ಲೆವೆಲ್ಗೆ ಹೋಗ್ಬೇಕಾದಂಥ ಸಿನಿಮಾ ಅದಾಗ್ತಿತ್ತು. ಅದೇ ರೀತಿ ಅದೇ ಸೊಗಡನ್ನ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದಾರೆ. ಇದರಲ್ಲಿ ಒಂದೊಂದು ಸಬ್ಜೆಕ್ಟು ಒಂದೊಂದು ಶೆಡ್ಯೂಲ್ ಹಾಕಿದಾಗ ನೋಡಿದಾಗ ಕೂಡ ನನಗೆ ಆ್ಯಕ್ಚುಲಿ ಇದು ಇಷ್ಟು ಟಫ್ ಆಗಿದೆಯಲ್ಲ, ಇದನ್ನ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ನನಗೆ ಒಬ್ಬ ಮ್ಯಾನೇಜರ್ ಆಗಿ ನನಗೆ ತುಂಬ ಟಾಸ್ಕ್ ಆಗೇ ಇರೋದು ಪ್ರತಿ ಸತಿನೂ. ಅವ್ರು ಆಯ್ತು ಬನ್ನಿ ಮಾಡೋಣ. ಯಾಕಂದರೆ ಅವರಲ್ಲಿರೋದು ಒಂದು ತಾಳ್ಮೆ, ಆ ತಾಳ್ಮೆ ನಿಜಕ್ಕೂ ಗೆಲ್ಸುತ್ತೆ ಅವ್ರನ್ನ. ಅದೊಂದು ಮಾತ್ರ ನಾನು ಅದನ್ನು ಬೆದರಾಗಿ ಅವ್ರನ್ನ ಹೇಳಲಿಕ್ಕೆ ಸಾಧ್ಯ ನಾನು. ಜೊತೆಗೆ ನಮ್ಮ ಸತ್ಯಪ್ರಕಾಶ್ ಸರ್ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ನಾನಾ ಅತಂತ್ರಗಳು, ನಾನಾ ಅವಾಂತರಗಳು, ಒಬ್ಬ ವ್ಯಕ್ತಿಗತವಾಗಿ ವೃತ್ತಿಯಲ್ಲಿ ಇರ್ಬೋದು, ಬಿಸ್ನೆಸ್ ಫೀಲ್ಡಲ್ಲಿರ್ಬೋದು, ಫಿಲಮ್ ಲ್ಯಾಂಡಲ್ಲಿರ್ಬೋದು, ಆಗುವಗಳು ಬೇಕಾದಷ್ಟು ಬದೆ. ಅವ್ರ ಕಡೆ ಪಿಕ್ಚರ್ ಕೂಡ ಇದೇ ರೀತಿಯೇ ಫೇಸ್ ಮಾಡ್ಕೊಂಡು ಬರ್ತಿದ್ದಾರೆ, ಈಗಲೂ ಅದೇ ರೀತಿಯೇ ಬರ್ತಾಯಿದ್ದಾರೆ. ಒಂದು ಒಳ್ಳೇದಾಗಬೇಕಂದ್ರೆ ಒಂದಷ್ಟು ಕೆಟ್ಟ ಅನುಭವಗಳು ಆಗೋಗ್ಬಿಡ್ತವೆ ಅವ್ರಿಗೆ, ಅದೇ ನಿಭಾಯಿಸ್ತಾ ಇದ್ದಾರೆ. ನಿಭಾಯಿಸಿ ಸಿನಿಮಾ ಒಳ್ಳೆ ರೀತಿ ಅಂತೂ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೆ ಎದುರೋ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲಿ. ಯಾಕಂದರೆ ಅಂಥ ಬಲವಾದ ಪಿಲ್ಲರ್ಗಳನ್ನ ಇಟ್ಕೊಂಡು ಇಳಿದಿದ್ದೀರ, ಯಾವ ಕಾರಣಕ್ಕೂ ಇದು ನೀವು ಎದುರು ಅಂಥದ್ದಿರಲ್ಲ. ಜೊತೆಗೆ ಮೋನಿಕಾ ಮೇಡಮು ನಿಮ್ದು ಫಸ್ಟ್ ಟೈಮ್ ಎಂಟ್ರಿ ಬಂದಾಗಿಂದ ಇವತ್ತಿನವರೆಗೂ ಅದನ್ನೇ ಕ್ಯಾರಿ ಮಾಡ್ತಿದ್ದಾರೆ. ದೇವ್ರು ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಬೆಳೀತೀರ ಮೇಡಮ್. ನಮಗೆ ನಮ್ಮ ಸಹಕಾರ ಅನ್ನೋದು ಮಾಧ್ಯಮದವ್ರದ್ದು ಇರುತ್ತೆ, ಚಿತ್ರರಂಗದ ಇರುತ್ತೆ, ಅದೇನು ಡೈರೆಕ್ಟರ್ದಂತೂ ನಿಮ್ಗಿದ್ದೇ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲಿಗೆ ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಕೊಂಚ ತಡೆ ಆಗಿದ್ದಕ್ಕೆ. ಆಮೇಲೆ ವಿಜಯ್ ಕುಮಾರ್ ಅಣ್ಣಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಥಿ ಸಿನಿಮಾ ಆದಮೇಲೆ ನಾವು ತುಂಬ ಕತೆಗಳು ಕೇಳಿದ್ವಿ, ತುಂಬ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ. ಆದರೆ ಎಲ್ಲೋ ಏನೋ ಸಿಂಕ್ ಆಗಲಿಲ್ಲ. ಮಾಡಬೇಕು ಅಂತ ಅದೊಂದು ಝೀಲ್ ಬರುತ್ತೆ. ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ನಾವು ಅವಾಗ ಕಾಲೇಜ್ ಡೇಸಲ್ಲಿ ಇದ್ದಾಗ ಸಾರಥಿ ಫಿಲಮ್ ಬಂತು. ಕಾಲೇಜ್ ಮುಗಿದು ಪ್ರೊಫೆಷ್ನಲ್ ಲೈಫ್ಗೆ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಆ ಗ್ಯಾಪಲ್ಲಿ ನಾನು ತುಂಬ ಸಿನಿಮಾ ನೋಡಿ 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 ನಾನೇ ಒಂಥರ ಹುಚ್ಚುಂತರ ಆಗಿಬಿಟ್ಟಿದ್ದೆ. ಕಮೆಂಟ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಇದು ಒಂದು ಪಿಕ್ಚರ್ ಬಂದರೆ ಏನಿದು ಅಂತ. ಬಟ್ ಯಾವುದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರಲಿಲ್ಲ, ಜಸ್ಟ್ ಆ್ಯಸ್ ಎನ್ ಆಡಿಯನ್ಸ್. ಬಟ್ ಈ ಸಿನಿಮಾ ಶುರು ಮಾಡೋಕ್ಕೆ ಕಾರಣ 3 ಜನ. ಒಂದು ಜಡೇಶ್ ಕೆ ಹಂಪಿ ಅವರು, ಇನ್ನೊಂದು ವಿಜಯ್ ಕುಮಾರ್ ಅಣ್ಣ ಅವರು, ಇನ್ನೊಂದು ನಮ್ಮ ತಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಏನೋ ಕನ್ಸು ಕಟ್ಟಿ ಬಂದಿದ್ದ ಮನುಷ್ಯ ಜಡೇಶ್ ಅವರು. ಯಾರು ಇಲ್ಲ, ಯಾರು ಇರಲಿ, ಯಾರು ಬಿಡಲಿ, ನನಗೇನು ಮಾಡೋಕ್ಕಾಗುತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರೋ ವಿಜಯ್ ಅಣ್ಣ ಅವರು. ತಂದೆ ಇಲ್ದಿರ ಬೆಳೆದು ಒಂದು ಕುಗ್ರಾಮದಿಂದ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ ಸತ್ಯಪ್ರಕಾಶ್ ಅವರು. ಈ ಕತೆ ಕೇಳಿದಾಗ ಈ 3 ಜನ ನನ್ನ ಕಣ್ಮುಂದೆ ಬಂದರು. 100% ಈ ಥರ ಕಾಂಬಿನೇಷನ್ ದೇವರೇ ಮಾಡ್ತಾನೆ, ನಾವು ಮಾಡ್ಕೊಳೋದಲ್ಲ ಅಂತ ನನಗನ್ನಿಸ್ತು. ಆಮೇಲೆ ನಮ್ಮ ಹಿಂದಿನ ಸಿನಿಮಾ ಸಾರಥಿಲಿ ಕೂಡ ಟ್ಯಾಗ್ ಲೈನ್ ಇತ್ತು, ಸಾರಥಿ ಸಂಭವಾಮಿ ಯುಗೆ ಯುಗೆ ಅಂತ. ಜಡೇಶ್ ಅವ್ರು ಬಂದರು, ನನಗೆ ಸಿನಿಮಾ ಟೈಟ್ಲ್ ಹೇಳಿಲ್ಲ ಸರ್, ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ, ಇದು ಆಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ. ಅದು ಒಂಥರ ಮನ್ಸಿಗೆ ತುಂಬ ಕಾಡ ಥರ ಆಯಿತು.
ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದು ಕಂಪ್ಲೀಟ್ ನರೇಷನ್ ಕೊಟ್ಟಾಗ ನಮ್ಗೆ ತುಂಬ ಖುಷಿಯಾಯಿತು. ಬಟ್ ಏನಂದರೆ ಆ ಟೈಮಲ್ಲಿ ನಾವು ಇಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಮಾಡೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಇರಲಿಲ್ಲ. ಅಂದರೆ ನಾವು ಸಿನಿಮಾ ಮಾಡೋ ಪ್ಲ್ಯಾನನ್ನೇ ಇರಲಿಲ್ಲ, ನಮ್ಮ ಬಿಸ್ನೆಸ್ ನಾವು ನೋಡ್ಕೊಂಡಿದ್ವಿ. ಹಾಗಾಗಿ ಒಂದೆರಡು ಶೆಡ್ಯೂಲಲ್ಲಿ ಸ್ವಲ್ಪ ನಮ್ಮ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯಿತು. ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ 90% ಕಂಪ್ಲೀಟ್ ಮುಗಿದೋಗುತ್ತೆ. ಇವಾಗ ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಿದ್ದೀವಿ ಫ್ರಮ್ ಜಾನ್ವರಿ ಟಿಲ್ ಫೆಬ್ರವರಿ ಎಂಡ್, ಮಾರ್ಚ್ 15th. ಸಾಂಗ್ಸ್ ಬಿಟ್ಟರೆ ಕಂಪ್ಲೀಟ್ ಟಾಕಿ, ಫೈಟ್, ಆ್ಯಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್. ಸೊ ಒಂದೇ ಪೇಸಲ್ಲಿ ಹೋಗಿ ಫಿನಿಷ್ ಮಾಡೋಣ. ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ಅಂತ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ರಿತಾನ್ಯಾಗೆ ವೆಲ್ಕಮ್ ಟು ಇಂಡಸ್ಟ್ರಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸಾರಥಿ ಫಿಲ್ಮ್ಸ್ ಸಂಸ್ಥೆಯಿಂದ ಅವರು ಪರಿಚಯ ಆಗ್ತಾ ಇದ್ದಾರೆ, ಅದು ತುಂಬ ನನಗೆ ಖುಷಿ ಇದೆ. ಆಮೇಲೆ ಮಾಸ್ತಿ ಸರ್ ಬಗ್ಗೆ ನಾನು ಹೇಳೋದು ಏನು ಹೇಳಲಿ, ಅವ್ರ ಡೈಲಾಗ್ಗಳನ್ನ ಯೂಟ್ಯೂಬಲ್ಲಿ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇರುತ್ತೆ. ಶ್ರೀಕಾಂತ್ ಅವರು ಕೂಡ ತುಂಬ ಒಳ್ಳೆ ರೈಟರ್. ಮುಂದೆ ಅವರು ಒಂದು ಸರ್ಪ್ರೈಸ್ ಕೊಡೋಗಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆ ಬರಹಗಾರ. ನರಸಿಂಹಣ್ಣ ಮ್ಯಾನೇಜರು, ವೆಂಕಟೇಶ್ ಅವರು, ಇನ್ನು ನಮ್ಮ ತಂಡಕ್ಕೆ ಕೆಲಸ ಮಾಡಿರೋ ಎಲ್ಲರೂ, ಸ್ವಾಮಿ ಸರು, ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರ ಒಟ್ಟು ಪ್ರಯತ್ನದಿಂದ, ಆಮೇಲೆ ಎಡಿಟರ್ KM ಪ್ರಕಾಶ್, ಎಲ್ಲರ ಒಂದು ಒಟ್ಟು ಪ್ರಯತ್ನದಿಂದ ತುಂಬ ಒಳ್ಳೆ ಸಿನಿಮಾ ನಿಮ್ಗೆ ಕೊಡ್ತೀನಿ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.